ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಇದರ ಅಪ್ಪತ್ಪಾಳ್ಯದಾಗಿರೋ ಜಲಗಿರಮ್ಮನ ದೇವಸ್ಥಾನ ಇಲ್ಲಿ ಬಂದಿದ್ದೀನಿ. ನಾನು ಅಡ್ರೆಸ್ ಎಲ್ಲ ನನ್ನ ವೀಡಿಯೋದಲ್ಲಿರುತ್ತೆ. ಅಡ್ರೆಸ್ ಮತ್ತು ಈ ಊರ ಹೆಸರೆಲ್ಲ ನನ್ನ ವೀಡಿಯೋದಲ್ಲಿರುತ್ತೆ, ನೋಡ್ಕೊಳ್ಳಿ. ಇಲ್ಲಿ ಕಾಣಿಸ್ತಾ ಇತ್ತಲ್ಲ, ಇದೇ ಜಲಗಿರಮ್ಮನ ದೇವಸ್ಥಾನ, ಅಪ್ಪತ್ಪಾಳ್ಯ. ನಾನು ಒಳಗಡೆ ಎಲ್ಲ ವೀಡಿಯೋ ಮಾಡಿದ್ದೀನಿ, ದೇವ್ರದ್ದು ಎಲ್ಲ ವೀಡಿಯೋ ಮಾಡಿದ್ದೀನಿ. ಆದರೆ ಮಾತಾಡಿಲ್ಲ, ಯಾಕಂದರೆ ಒಳಗಡೆ ಎಲ್ಲ ಜನ ಇದ್ದರು. ಸುಮ್ಮನೆ ವೀಡಿಯೋ ಮಾತಾಡ್ಬೋದು ಹೆಂಗೆ ಅಂದ್ಬಿಟ್ಟು ನಾನು ಮಾತಾಡಿದ್ದು. ಕೆಲವು ಜನ ವೀಡಿಯೋ ಮಾಡಬೇಡ್ರಿ ಅಂದರು, ಅದಕ್ಕೆ ನಾನು ವೀಡಿಯೋ ಮಾಡಿದ್ದೀನಿ ಅಷ್ಟೇ, ಆದರೆ ಮಾತಾಡಿಲ್ಲ. ನೋಡಿ, ದೇವಸ್ಥಾನ ಒಳಗಡೆ ಎಲ್ಲ ನಾನು ವೀಡಿಯೋದಲ್ಲಿ ಹಾಕಿರ್ತೀನಿ, ನನ್ನ ಚಾನಲಲ್ಲಿರುತ್ತೆ. ನನಗೇನಾದರೂ ಕಷ್ಟ ಬಂದರೆ ಇಲ್ಲಿಗೆ ಬರೋದು. ನನಗೇನಾದರೂ ಪ್ರಾಬ್ಲಮ್ ಇದ್ದರೆ, ಮತ್ತು ನನಗೇನಾದರೂ ಹೂವು ಕೇಳಬೇಕು ಏನಾದರೂ ಅಂದರೆ ಇಲ್ಲಿ ಹೂವು ಆಗುತ್ತೆ. ಶುಕ್ರವಾರ ಮಂಗಳವಾರ ಪೂಜೆ, ಮತ್ತು ಪೂಜೆ ಆದಮೇಲೆ ಪ್ರಸಾದ ಸಿಗುತ್ತೆ, ಪ್ರಸಾದ ಕೊಡ್ತಾರೆ. ಆಮೇಲೆ ಪ್ರಸಾದ ಸಿಗುತ್ತೆ. ಮತ್ತು ಕಡೆ ದೀಪಾವಳಿ ಅಮಾವಾಸ್ಯೆಗೆ ಇಲ್ಲಿ ಪೂಜೆ ಜಾತ್ರೆ ಎಲ್ಲ ನಡೆಯುತ್ತಿಲ್ಲಿ. ಡೈಲಿ ಜನ ಬರ್ತಾನೆ ಇರ್ತಾರೆ, ಹೂವು ಕೇಳ್ತಾನೆ ಇರ್ತಾರೆ. ಇದೇ ನಮ್ಮ ಜಲಗಿರಮ್ಮನ ದೇವಸ್ಥಾನ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ಜಲದಗಿರಿ ಅಮ್ಮನ ದೇವಾಲಯ ಅಪ್ಪತ್ಪಾಳ್ಯ. ಇಲ್ಲಿಗೆ ಬಂದಿದ್ದೀನಿ. ಅಡಿಕೆ ತೋಟ, ತೆಂಗಿನ ಗಿಡ, ಅಡಿಕೆ ಗಿಡ, ಗೆಣಸಿನ ಗಿಡ, ಮರಗೆಣಸಿದು ನೋಡು. ಈ ಕಡೆ ಈ ಊರಲ್ಲಿ ಏನೇನು ವಿಶೇಷ ಅಂದರೆ, ಎಲ್ಲರೂ ಬೋರ್ ಹಾಕ್ಸಿರೋದಿಲ್ಲಿ. ಅಂದರೆ ಬೋರ್ ಹಾಕ್ಸವ್ರೆ ಅಂದರೆ ಯಾವಾಗಾರ ನೋಡಿ ರೋಡಲ್ಲಿ ಹಿಂಗೆ ಇರುತ್ತೆ. ಬೇಸಿಗೆ ಮಳೆಗಾಲದಲ್ಲಿ ಯಾವಾಗ ಬಂದರೂ ಹಿಂಗೆ ಇರುತ್ತೆ ರೋಡ್, ಹಚ್ಚ ಹಸಿರಾಗೇ ಇರುತ್ತೆ ಇಲ್ಲಿ. ಒಂದು ದಿವಸನೂ ಬೀಳೇ ಇಲ್ಲ. ಆಮೇಲೆ ಖಾಲಿ ಐತಿ ಅನ್ನಂಗೆ ಇಲ್ಲ. ಇದು ಇದೇ ಜಲಗಿರಮ್ಮನ ದೇವಸ್ಥಾನಕ್ಕೆ ಹೋಗೋ ರೋಡು. ನಾನು ಅವಲೇ ರೋಡನ್ನ ವೀಡಿಯೋ ಮಾಡಲಿಲ್ಲ, ವೀಡಿಯೋ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ಈಗ ಮಾಡ್ತಾಯಿದ್ದೀನಿ. ಮತ್ತು ಅಮಾವಾಸ್ಯೆ ಪೌರ್ಣಮಿಲೂ ಪೂಜೆ ಮಾಡಿಕೊಡ್ತಾರೆ ಅಷ್ಟೇ. ಇವತ್ತು ನಾನು ಇಲ್ಲಿಗೆ ಬಂದಿದ್ದೀನಿ. 6 ದಿನದಿಂದ ಬರ್ತಾ ಇದ್ದೆ, ಅಂದರೆ ಜಾಸ್ತಿ ದಿವಸ ಆಗಿದ್ದು ಬಂದು. ಅಂಗಡಿ ಕಳ್ತನ ಆದಮೇಲೆ ಒಂದ್ಸಲಿ ಬಂದು ಪ್ರಸಾದ ಕೇಳ್ಕೊಂಡೋಗಿದ್ದೆ. ಎಡಗಡೆಗಾಗಿತ್ತು, ಅದಕ್ಕೆ ಪ್ರಸಾದ ಕೇಳಿದ್ದೆ ಒಂದ್ಸಲಿ. ಯಾಕೆ ಎಡಗಡೆ ಕೊಟ್ಬಿಡ್ತು ಅಂಗಡಿ ಕಳ್ತನ ಆದಮೇಲೆ. ಅದಕ್ಕೆ ನಾನು ಬಂದಿರಲಿಲ್ಲ ಮತ್ತೆ ಅಲ್ಲಿಂದ ಈಚೆಗೆ. ಇವಾಗ ಮತ್ತೆ ಬಂದು ಕೇಳಿದೆ, ಯಾಕೆ ಬಲಗಡೆಗೆ ಆಯಿತು ಪ್ರಸಾದ. ತುಂಬ ಖುಷಿ ಆಯಿತು. ನೋಡೋಣ, ನೋಡಿ ಅಡಿಕೆ ಗಿಡ. ಈ ರೋಡಲ್ಲಿ ಯಾವಾಗಲೂ ಅಷ್ಟೇ, ಬೇಸಿಗೆ ಮಳೆಗಾಲ ಎಲ್ಲ ಬೋರ್ಗಳು ಹಾಕ್ಸಿದಾರಲ್ಲ, ಬೇಸಿಗೆ ಮಳೆಗಾಲದಾಗ ಯಾವಾಗಲೂ ಈ ಥರನೇ ಇರೋದು ಈ ರೋಡು. ಕಾಣ್ತಾ ಇರೋದು ಚೆಂಡು ಹೂವು, ಈ ಕಡೆ ಇರೋದು ಬಟಾನ್ಸ್ ಹೂವು. ಹಸುವಿನ ಗಿಡ ಎಷ್ಟು ಚೆನ್ನಾಗೈತೆ ಅಲ್ಲ. ಆ ಕಡೆ ಸೈಡ್ ಲಕ್ಷ್ಮಿ
ಗಾಳಿ ಗಿಡ ಕಳೆಯೋದೇ